ವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಬಿಜೆಪಿಯಲ್ಲಿ ಈಗ ಗರ್ವಾಪ್ಸಿ ಪರ್ವ ಶುರುವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನ ಸೆಳೆಯೋದಕ್ಕೆ ಬಿಜೆಪಿಯಲ್ಲಿ ಈಗ ಪ್ಲಾನ್ ಆಗ್ತಾ ಇದೆ. ಯಾರನ್ನ ಹಾಗಾದ್ರೆ? ಲೋಕಸಭಾ ಕದನಕ್ಕೂ ಮುಂಚೆ ಈಗ ಫುಲ್ ಆಕ್ಟಿವ್ ಆಗಿದೆ ಕೇಸರಿ ಪಡೆ. ಕೇಸರಿ ಪಾಳೆಯದಲ್ಲಿ ಬಿರುಸುಗೊಂಡ ಗರ್ವಾಪ್ಸಿ ಆಕ್ಷನ್ ಪ್ಲಾನ್. ಬಿಜೆಪಿಗೆ ಶೆಟ್ಟರ್ ರಿಟರ್ನ್ಸ್ ಬಳಿಕ ಗರ್ವಾಪ್ಸಿ ಕಾರ್ಯಾಚರಣೆ ತ್ವರಿತವಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ತವರಲ್ಲೇ ಶಾಕ್ ಕೊಡೋದಕ್ಕೆ ಬಿಜೆಪಿ ತಂತ್ರ ರೂಪಿಸಿದೆ. ಕಲಬುರಗಿಯ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನಿಗೆ ಬಿಜೆಪಿ ಗಾಳ. ಪಕ್ಷವನ್ನ ಬಿಟ್ಟು ಹೋಗಿರುವಂತವರಿಗೆ ಗಾಳ ಹಾಕ್ತಾ ಇದೆ ಬಿಜೆಪಿ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ಗೆ ಬಿಜೆಪಿ ಆಹ್ವಾನ ನೀಡಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರಿದ್ರು ಚಿಂಚನಸೂರ್. ಪ್ರಬಲ ಕೋಲಿ ಸಮಾಜದ ಮುಖಂಡ ಬಾಬುರಾವ್ ಚಿಂಚನಸೂರ್ ವಿಧಾನಸಭಾ ಸೋಲಿನ ಬಳಿಕ ಸೈಲೆಂಟ್ ಆಗಿದ್ದಾರೆ ಈಗ ಚಿಂಚನಸೂರ್. ವಿಜಯೇಂದ್ರ ಕಲಬುರಗಿಗೆ ಬಂದಾಗ ಚಿಂಚನಸೂರ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ವಿಜಯೇಂದ್ರರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಶೀಘ್ರದಲ್ಲೇ ಬಿಜೆಪಿಯನ್ನ ಸೇರುವಂತಹ ಸಾಧ್ಯತೆ ಸಹ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಲೋಕಸಭೆ ಕದನಕ್ಕೂ ಮುನ್ನ ಯಾರೆಲ್ಲ ಆ ಪಕ್ಷ ಬಿಟ್ಟು ಹೋಗಿದ್ರು ಅವರನ್ನು ಪಕ್ಷಕ್ಕೆ ಮತ್ತೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಬಹಳಷ್ಟು ಕಸರತ್ತುಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಬಾಬುರಾವ್ ಚಿಂಚನಸೂರ್ ಅವರನ್ನು ಸೆಳೀತಾ ಇರುವಂಥದ್ದು. ಏನೆಲ್ಲ ಕಸರತ್ತು ನಡೀತಾ ಇದೆ, ಯಾವ ರೀತಿ ಅವರನ್ನು ಸೆಳೆಯೋ ಪ್ರಯತ್ನಗಳು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇದೆ? ಹೌದು ವೀಣಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ನಂತರ ಗರ್ವಾಪ್ಸಿ ಪರ್ವ ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ಬಿರುಸಿನಿಂದ ನಡೀತಾ ಇದೆ. ಅದು ರಾಜ್ಯ ಮಟ್ಟ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಇಂತಹ ಒಂದು ಪರ್ವ ತೀವ್ರವಾಗಿರುವಂತದ್ದು. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಬಾಬುರಾವ್ ಚಿಂಚನಸೂರ್ ಅವರು ಮೂಲತಃ ಕಾಂಗ್ರೆಸ್ಸಿಗರು. ಅವರು 7 ಖಾತೆಗಳನ್ನ ಕೂಡ ಹೊಂದಿ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದಂತವರು. ಅವರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಘಟಾನುಘಟೆ ನಾಯಕರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಉಮೇಶ್ ಜಾಧವ್ ಗೆಲುವಿಗೆ ಅವರು ಕೂಡ ಒಂದು ಕೊಡುಗೆ ಕೊಟ್ಟಿರ್ತಾರೆ. ಅದಾದ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಾಬುರಾವ್ ಚಿಂಚನಸೂರ್ ಅವರಿಗೆ ಟಿಕೆಟ್ ಕೈ ತಪ್ಪಿತು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ನಲ್ಲಿ ಸೋತ ನಂತರ ಅವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ ಅನ್ನುವಂತಹ ನೋವು ಸ್ವತಃ ಬಾಬುರಾವ್ ಚಿಂಚನಸೂರ್ ಅವರನ್ನ ಕಾಡ್ತಾ ಇದೆ. ಈ ಸಂದರ್ಭವನ್ನ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯ ಮುಖಂಡರುಗಳು ತಂತ್ರಗಾರಿಕೆಯನ್ನು ಹೆಣ್ತಾ ಇರುವಂತದ್ದು. ಬಾಬುರಾವ್ ಚಿಂಚನಸೂರ್ ಅವರನ್ನ ಮತ್ತೆ ಬಿಜೆಪಿಗೆ ಮರಳಿ ಕರೆತರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದ್ದಾವೆ. ಬಿಜೆಪಿಯ ಲೋಕಸಭಾ ಚುನಾವಣೆಯ ಕಲಬುರಗಿಯ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ರಾಜೀವ್ ಗೌಡ ಅವರಿಗೆ ಈ ಒಂದು ನೇತೃತ್ವವನ್ನು ವಹಿಸಲಾಗಿರುವಂತದ್ದು. ಅದಷ್ಟೇ ಅಲ್ಲ, ಬಾಬುರಾವ್ ಚಿಂಚನಸೂರ್ ಅವರ ಜೊತೆ ಆತ್ಮೀಯ ಸಂಬಂಧವನ್ನು ಹೊಂದಿರುವಂತಹ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಉಮೇಶ್ ಜಾಧವ್ ಅವರು ಕೂಡ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರನ್ನ ಕರೆದುಕೊಂಡು ಬರುವುದಕ್ಕಾಗಿ ಶತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಕಳೆದ 2-3 ದಿನಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಲಬುರಗಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಮುಖಂಡರು ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಬಾಬುರಾವ್ ಚಿಂಚನಸೂರ್ ಬಿಜೆಪಿಗೆ ಬಂದ ತಕ್ಷಣ ಬಿಜೆಪಿ ಅವರಿಗೆ ಏನಾಗ್ತದೆ ಅನ್ನುವಂತ ಗಮನಿಸಿ ನೋಡಿದಾಗ ಬಾಬುರಾವ್ ಚಿಂಚನಸೂರ್ ಪ್ರಬಲ ಕೋಲಿ ಸಮಾಜದ ಮುಖಂಡರು. ವೀಣಾ, ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದರಲ್ಲಿ ಯಾದಗಿರಿಯ ಗುರುಮಿಟ್ಕಲ್ ಕೂಡ ಸೇರಿರುವಂತದ್ದು. 19,78,000 ಅಂದ್ರೆ ಸರಿ 20 ಲಕ್ಷ ಮತದಾರರಿದ್ದಾರೆ. ಗಮನಿಸಬೇಕಾದಂತ ಅಂಶ, ಈ ಪೈಕಿ 3 ಲಕ್ಷ ಮತದಾರರು ಪ್ರಬಲ ಕೋಲಿ ಸಮಾಜದವರು ಇರುವಂತದ್ದು ಗಮನಿಸಬೇಕಾದಂತ ಅಂಶ. ಬಿಜೆಪಿ ಈ ಕೋಲಿ ಸಮಾಜದವರಿಗೆ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವ್ವಣ್ಣ ಮ್ಯಾಕೇರಿ ಅನ್ನುವಂತಹ ಬಿಜೆಪಿಯ ಮುಖಂಡರನ್ನ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮಾಡುವುದಕ್ಕಾಗಿ ಮುಂದಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಆ ಕೆಲಸ ಆಗ್ಲಿಲ್ಲ. ಹಾಗಾದ್ರೆ ಕೋಲಿ ಸಮಾಜದ ಮತಗಳು ಎಲ್ಲಿ ಕೈತಪ್ಪು ಹೋಗ್ತಾವೋ ಅನ್ನುವಂತಹ ಆತಂಕದಲ್ಲಿರುವಂತಹ ಬಿಜೆಪಿ ಇದೀಗ ಮತ್ತೆ ಬಾಬುರಾವ್ ಚಿಂಚನಸೂರ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ತೆರೆಮರೆಯ ಕಸರತ್ತನ್ನ ನಡೆಸ್ತಾ ಇದೆ. ಬಾಬುರಾವ್ ಚಿಂಚನಸೂರ್ ಮತ್ತೆ ಪಕ್ಷಕ್ಕೆ ಬಂದಿದ್ದೇ ಆದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಕೋಲಿ ಸಮಾಜದ ಮತಗಳು ಬಿಜೆಪಿ ಅಂತ ಬರ್ತವೆ ಬಿಜೆಪಿಗೆ ಏನೆಲ್ಲ ಪ್ಲಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ತವರಲ್ಲೇ ಈ ರೀತಿಯಾಗಿ ಬಿಜೆಪಿ ಪ್ಲಾನ್ ಮಾಡ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅಂತ?
ಖಂಡಿತವಾಗಿಯೂ ಪ್ರಗತಿ. ಕಳೆದ ಲೋಕಸಭಾ ಚುನಾವಣೆಯೇ ಇದಕ್ಕೆ ಒಂದು ಜೀವಂತ ಸಾಕ್ಷಿ. ಹಾಗಂದ ಮಾತ್ರಕ್ಕೆ ಬಾಬುರಾವ್ ಚಿಂತನ್ಸೂರ್ ಒಬ್ಬರಿಂದ್ರೆ ಕಳೆದ ಚುನಾವಣೆಯನ್ನು ಗೆದ್ರು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಡಾಕ್ಟರ್ ಉಮೇಶ್ ಜಾಧವ್ ಏನು ಗೆಲುವು ಸಾಧಿಸಿದ್ರು, ಆ ಗೆಲುವಿನಲ್ಲಿ ಕೋಲಿ ಸಮಾಜದ ಮತಗಳ ಪಾತ್ರವೂ ಕೂಡ ಬಹಳಷ್ಟಿತ್ತು. ಕೋಲಿ ಸಮಾಜದ ಮತಗಳು ಗಣನೀಯವಾಗಿ ಬಿಜೆಪಿಯತ್ತ ವಾಲಿದುವು ಅನ್ನುವಂಥದ್ದು ಗಮನಿಸಬೇಕಾದಂತಹ ವಿಷಯ. ಈ ಬಾರಿ ಬಾಬುರಾವ್ ಚಿಂಚನ್ಸೂರ್ ಕಾಂಗ್ರೆಸ್ ಕರೆದು ಬಿಜೆಪಿಗೆ ಬಂದಿದ್ದೇ ಆದಲ್ಲಿ ಆ ಎಲ್ಲಾ ಮತಗಳು ಸರಾಸಗಟವಾಗಿ ಬಿಜೆಪಿ ಹತ್ರ ಬಿಡ್ತವೆ ಅಥವಾ ಬಾಬುರಾವ್ ಚಿಂಚನ್ಸೂರಿಂದ ಬಂದ್ಬಿಡ್ತವೆ ಅಂತಲ್ಲ. ಆದಾಗ್ಯೂ ಕೂಡ ಬಾಬುರಾವ್ ಚಿಂಚನ್ಸೂರ್ ಇದ್ದಷ್ಟರಲ್ಲೇ ಕಲಬುರಗಿ ಜಿಲ್ಲೆನಲ್ಲಿ ಬಿಜೆಪಿಯಲ್ಲಿ ಈ ಸಮಾಜದ ಕೋಲಿ ಸಮಾಜದ ಪ್ರಬಲ ನಾಯಕರ ಕೊರತೆ ಕಾಣಿಸ್ತಾ ಇದೆ. ಅವ್ವಣ್ಣ ಮ್ಯಾಕೇರಿ ಅಂತವರನಿಗೆ ಪಕ್ಷದ ಜಿಲ್ಲಾಧ್ಯಕ್ಷ ಮಾಡುವ ಪ್ರಯತ್ನ ನಡೆಸಿದ್ರು ಕೂಡ ಅದು ಕೂಡ ಕೈಗೊಳ್ಳಿಲ್ಲ. ಎಲ್ಲೋ ಒಂದ್ ಕಡೆ ಕೋಲಿ ಸಮಾಜದ ಮುಖಂಡರು ಬಿಜೆಪಿ ಅಂತ ಮುನಿಸ್ಕೊಳ್ತಾರೆ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಬಿಜೆಪಿ ಈ ರೀತಿಯಾದಂತಹ ತಂತ್ರ ಹೇಳ್ತಾ ಇದೆ. ಈ ತಂತ್ರ ಕೈಗೂಡಿದ್ಯಾದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ಗೂ ಕೂಡ ಅದೊಂದು ದೊಡ್ಡ ಮಟ್ಟದ ಹಿನ್ನಡೆ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಈ ಕೆಲಸ ಭಾರತೀಯ ಜನತಾ ಪಕ್ಷದ ಮುಖಂಡರು ತೆರೆಮರೆಯಲ್ಲಿ ನಡೆಸ್ತಾ ಇದ್ದಾರೆ. ಅದು ಕೂಡ ಸಕ್ಸಸ್ ಆಗ್ತಾ ಇದೆ ಅನ್ನುವಂಥದ್ದು. ಕೆಲವೇ ದಿನಗಳಲ್ಲಿ ಬಾಬುರಾವ್ ಚಿಂತನ್ಸೂರ್ ಮತ್ತೆ ಬಿಜೆಪಿಗೆ ಮರಳಿ ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಂತೂ ತನ್ನದೇ ಆದಂತಹ ತಂತ್ರಗಾರಿಕೆಯನ್ನಂತೂ ಹೆಣಿತಾ ಇದೆ. ಕಾದ್ ನೋಡೋಣ ಏನೇನಾಗತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.